ನಮಸ್ಕಾರ ವೀಕ್ಷಕರೇ, ಎದೆಗಾರಿಕೆಯ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆರಕ್ಷಕರೇ, ಏನು ಮಾಡ್ತಾ ಇದ್ದೀರಾ ಅಥವಾ ಏನು ಮಾಡಬೇಕು ಅಂತ ಇದ್ದೀರಾ? ನಿಜವಾಗ್ಲೂ ನಿಮಗೆ ನಾಚಿಕೆ ಏನಾದರೂ ಇದೆಯಾ? ಮಾನ ಮರ್ಯಾದೆ ಏನಾದರೂ ಇದೆಯಾ? ಏನಕ್ಕೆ ಈ ಥರ ಕೇಳ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಬೇಸರ ಆಗುತ್ತೆ. ಈ ಪದಗಳನ್ನ ಬಳಸೋದಕ್ಕೆ ನನಗೆ ನಿಜವಾಗ್ಲೂ ತುಂಬಾ ಬೇಸರ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ಮಾಡುವಂತ ಕೆಲಸಗಳು ಕೆಲವೊಂದು ಹೇಗಿರುತ್ತೆ ಅಂತ ಹೇಳಿದ್ರೆ, ಎಲ್ಲ ಅಂತ ಹೇಳಲ್ಲ, ಕೆಲವೊಂದು ಕೆಲಸಗಳನ್ನ ಚೆನ್ನಾಗಿರೋದು ಮಾಡ್ತೀರಾ, ಇಲ್ಲ ಅಂತಲ್ಲ. ಆದ್ರೆ ಅದ್ರಲ್ಲೂ ಕೆಲವೊಂದು ಕೆಲಸಗಳು ಮಾಡ್ತಿರಲ್ಲ, ಅದು ಎಷ್ಟು ಕೆಟ್ಟದಾಗಿರುತ್ತೆ ಅಂತ ಹೇಳಿದ್ರೆ ನಾವು ಆ ವಿಚಾರವನ್ನ ಎತ್ತಿಡಿಲೇಬೇಕಾಗುತ್ತೆ, ಮಾತಾಡಲೇಬೇಕಾಗುತ್ತೆ. ಕಳೆದ ಕೆಲವು ದಿನಗಳ ಹಿಂದೆ ಮಂಡ್ಯದಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಒಂದು ಮಗು ಪ್ರಾಣ ಹೋಗುತ್ತೆ, ಇದೇ ಪೊಲೀಸ್ ಇಲಾಖೆಯ ಒಂದು ಕಾರಣಕ್ಕೋಸ್ಕರ. ಆ ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಸಮಯದಲ್ಲಿ ಪೊಲೀಸ್ನವರು ತಡ ಹಾಕ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನೋ ಅಚಾತುರ್ಯ ನಡೆದು ಆ ಮಗುಗೆ ಸಾವಾಗುತ್ತೆ. ಅದರ ಸಂಪೂರ್ಣವಾದ ನೇರ ಹೊಣೆಯನ್ನ ಪೊಲೀಸ್ ಇಲಾಖೆ ಹೊರಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ASIಗಳು ಸಹ ಸಸ್ಪೆಂಡ್ ಆಗ್ತಾರೆ. ಆ ವಿಚಾರ ಆದ್ಮೇಲೆ ಪೊಲೀಸ್ ಇಲಾಖೆಯ ವರಿಷ್ಠರು ಒಂದು ಆದೇಶವನ್ನ ರವಾನೆ ಮಾಡ್ತಾರೆ ಪೊಲೀಸ್ ಇಲಾಖೆಯ ಆರಕ್ಷಕರಿಗೆ ಅಥವಾ ಆರಕ್ಷಕ ಸಿಬ್ಬಂದಿಗಳಿಗೆ. ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ವಾಹನಗಳನ್ನ ಸುಖ ಸುಮ್ಮನೆ ನಿಲ್ಸುವಂಥದ್ದು, DL ಕೊಡಿ, ಡಾಕ್ಯುಮೆಂಟ್ ತೋರಿಸಿ, ಈ ತರದೆಲ್ಲ ತೊಂದರೆಗಳನ್ನ ಕೊಡಬಾರದು. ಅನಿವಾರ್ಯತೆ ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅಂತಹದಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ, ಎಲ್ಲ ಎಚ್ಚೆತ್ಕೋಬೇಕು ಅನ್ನುವಂತಹ ಒಂದು ಡೈರೆಕ್ಷನ್ ಅನ್ನ ಕೊಡ್ತಾರೆ. ಆದ್ರೂ ಸಹ ಪೊಲೀಸ್ ಇಲಾಖೆಯ ಆರಕ್ಷಕರಾಗಿರ್ಬೋದು ಅಥವಾ ಸಿಬ್ಬಂದಿಗಳಾಗಿರ್ಬೋದು ಎಚ್ಚೆತ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ದಿವಸ ಏನಾಗಿದೆ, ಒಂದು ಹಳ್ಳಿ ಪ್ರದೇಶದ ಹುಡುಗರು ದೇವಸ್ಥಾನಕ್ಕೇನೋ ಹೋಗಿ ಬರ್ತಾ ಇರ್ತಾರಂತೆ. ಬಸ್ಗಳ ಸಮಸ್ಯೆ ಇರೋ ಕಾರಣ ಆ ಒಂದು ಸಂದರ್ಭದಲ್ಲಿ ನೆಲಮಂಗಲದ KBD, ಕರ್ನಾಟಕ ಬ್ರೂವರೀಸ್ ಅಂಡ್ ಡಿಸ್ಟಿಲರಿ ಅನ್ನುವಂತಹ ಏನೋ ಒಂದು ಕಂಪನಿ ಇದೆ. ಆ ಒಂದು ಕಂಪನಿಯ ಮುಂಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ನಾಕಾ ಇದೆ. ಒಂದು ಟೋಲ್ ನಾಕಾ ಬಳಿ ಗಾಡಿಗಳನ್ನ ಹಿಡಿಯುವಂತಹ ಸಂದರ್ಭದಲ್ಲಿ ಈ ತರ ಲೆಫ್ಟ್ ಹೋಗೋದು, ರೈಟ್ ಹೋಗೋದು ತಡೆಯುವಂತ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ವಾಹನ ಏನ್ ಚಲಾವಣೆ ಮಾಡ್ತಾ ಇರ್ತಾರೆ ಆ ಹುಡುಗರು, ಬೈಕ್ ಸವಾರರು ಲೆಫ್ಟ್ ರೈಟ್ ಹೋಗುವಂತಹ ಸಂದರ್ಭದಲ್ಲಿ ಹಿಂದೆಗಡೆ ಬೊಲೋರೋ ಗಾಡಿ ಬಂದು ಡಿಕ್ಕಿ ಹೊಡೆಯುತ್ತೆ. ಆ ಒಂದು ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಆ ಹುಡುಗ ಕೆಳಗಡೆ ಬಿದ್ದು ಕಾಲು ಕಟ್ಟಾಗಿ ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿರೋಂಥದ್ದು. ಸರ್, ನಾವು ದೇವಸ್ಥಾನದಿಂದ ಬರ್ತಾ ಇದ್ದೋ, ಟೋಲ್ ಹತ್ರ ಓದ್ತಿರ್ಬೇಕಾದ್ರೆ ಏನು ಮಾಡಿದ್ರು, ಪೊಲೀಸ್ನವರು ಅಡ್ಡ ಬಂದ್ಬಿಟ್ಟು ಆ ಕಡೆಯಿಂದ ಈ ಕಡೆಗೆ ಹಿಂಗೆ ಕೈ ಹಿಂಗೆ ಅಡ್ಡ ಹಾಕೊಂಡು ಒಳ್ಳೆ ಆ ಕಡೆಯಿಂದ ಈ ಕಡೆಗೆ ಹಿಂಗೆ ಕೈ ಇದು ಮಾಡ್ಕೊಂಡು ಬಂದು ಹಿಂಗೆ ಅಡ್ಡ ಹಾಕಕ್ಕೆ ಬಂದರು. ನಾನು ಗಾಡಿ ನಿಲ್ಸೋಣ ಅಂತ ಬಂದು ಗಾಡಿಯಿಂದ ಹಿಂದೆಗಡೆ ಒಬ್ಬ ಬರ್ತಾ ಇದ್ದವನು ಬುಲ್ಲರನ್ನು ಬಂದಿತ್ತು ಹೊಡೆದ ನಮ್ಮ ಹಿಂದಡಿಕೆ. ಹೊಡೆದಿದ ತಕ್ಷಣ ಅಲ್ಲಿ ಅವನು ಅಡಿಗೆ ಬಿದ್ದವನೇ. ನಾವು ನೋಡ್ತಾ ಇದ್ದೀವಿ, ಆ ಗಾಡಿನೂ ಅಲ್ಲಿ ಸ್ಲೋ ಮಾಡ್ಕೊಂಡು ಅಲ್ಲಿ ಪಕ್ಕಕ್ಕೆ ಹೋಗಿ ನಿಲ್ಲಿಸ್ತಾವನೆ. ಅವ್ನು ಪೊಲೀಸ್ನವರು ಅಲ್ಲಿ ಆ ಕಡೆ ಸೈಡ್ ಇದ್ದವರಲ್ಲ ಪೊಲೀಸ್ನವರು, ನಾವು ಬಿದ್ದ ಏಟಿಗೆ ಎಲ್ಲ ಪೊಲೀಸ್ನವರೆಲ್ಲ ಓಡೋತವ್ರೆ. ಏನು ಸರ್, ಅಲ್ಲ ಅವ್ನ ಇಲ್ಲಿ ಬಿದ್ದಿದ್ದೀವಿ, ಅವ್ರು ಫಸ್ಟ್ ಆಫ್ ಆಲ್ ಅವ್ರು ಏನು ಇದೇ ರೂಲ್ಸ್ ಏನೇ ಸರ್. ಹೋದ್ಸಲ ನೋಡಿದ್ರೆ ಹಾಸನದಲ್ಲಿ ಹಂಗಾಗೈತೆ. ನಾವು ಹಂಗೆ ಬಿಡಿ ಹಿಂಗೆಲ್ಲ ಆದ್ಮೇಲೆ ನಾವು ಫ್ರೀಯಾಗಿ ನಾವು ಇಲ್ಲಿಂದ ಹಳ್ಳಿಯರು ನಾವು ಇನ್ನೇನು ಮಾಡೋಣ ಸರ್? ಬಸ್ ಸಮಸ್ಯೆ, ನಾವೇನೋ ಹಿಂಗೆ ಹೋಗ್ಬೇಕು ಅಂತ ನಾವು ಹೋಗ್ತಾ ಇದೀವಿ. ಅಕಸ್ಮಾತ್ ಸರ್ ಅವ್ನ ಜೀವ ಹೋಗಿದ್ರೆ ಯಾರು ಸರ್ ಹೊಣೆ? ಅವತ್ತು ಇದು ಬುಲೆರೋ ಗಾಡಿ ಬಂದೈತೆ, ತಪ್ಪಿ ಸರ್ ಬಸ್ಸು ಲಾರಿನ ಬಂದಿದ್ರೆ ಅವ್ರು ಮಾಡೋ ಇದಕ್ಕೆ ಒಂದೇ ಒಂದು ತಪ್ಪು ಕೆಲಸಕ್ಕೆ 100 ರೂಪಾಯಿ 200 ರೂಪಾಯಿಗೋಸ್ಕರ ಅಲ್ಲಿಂದ ಬಂದ್ಬಿಟ್ಟು ನಮ್ಮ ಕೈ ಹಿಂಗೆ ಅಡ್ಡಾಕಕ್ಕೆ ಬಂದ್ಬಿಟ್ಟು ನಮ್ಮ ಹತ್ರ ಕಾಸು ಇಸ್ಕೊಳಕ್ಕೆ ಬಂದ್ಬಿಟ್ಟು ಇವತ್ತು ಅವ್ನ ಜೀವ ಹೋಗ್ಬಿಟ್ಟಿದ್ರೆ ಸರ್. ಅವರು ಪೊಲೀಸ್ನವ್ರು ಸರ್ ಬಂದಿತ್ತು ಸರ್, ಇಲ್ಲಿ ನೆಲಮಂಗಲದವ್ರನ್ನೇ, ಇದು ರೂರಲ್ ಅವರು ಬಂದು ಒಂದು 8-9 ಜನ ಇದ್ದಾರೆ ಸರ್. ನಾವು ಬಿದ್ದಿರೋ ಏಟಿಗೆ ನಾವು ಹೋಗ್ತಾರ ಇದಕ್ಕೆ ಎಲ್ಲ ಪೂರ್ತಿ ಓಡೋತಾ ಇದ್ದಾರೆ, ಗಾಡಿ ಸ್ಟಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಬಿದ್ದಿರೋ ವ್ಯಕ್ತಿ ಏನಾಗುತ್ತೆ ಅಂತ ನೋಡ್ತಾ ಇಲ್ಲ. ಅಟ್ಲೀಸ್ಟ್ ತಡಿ ಬಿದ್ದವನಲ್ಲ, ಒಂದು ಆಂಬುಲೆನ್ಸ್ ಫೋನ್ ಮಾಡಿ ಕರ್ಸೋಣ. ಎಲ್ಲ ಪೂರ್ತಿ ಆಮೇಲೆ ಪಬ್ಲಿಕ್ ಎಲ್ಲ ಪೂರ್ತಿ ತುಂಬ್ಕೊಂಡಿದ್ಕೆ ಎಲ್ಲ ಓಡೋತವ್ರು ಇದು ಮಾಡ್ತಾರೆ. ಅವ್ರ ಒಬ್ಬ ಮಾತ್ರ ಅಲ್ಲಿ ನಮ್ಮ ಅಡ್ಡ ಹಾಕೊಂಡಿದ್ರಲ್ಲ, ಅವ್ರು ಮಾತ್ರ ಒಬ್ಬ ಮಾತ್ರ ಅಲ್ಲಿದ್ದ. ಇವ್ರು ತಪ್ಪಿ ಸರ್ ಅವ್ನದೇನೋ ಜೀವ ಹೋಗಿದ್ರೆ ನಾನೇನ್ ಮಾಡ್ಬೇಕು ಸರ್? ಇವತ್ತು ಅವ್ರ ಅಪ್ಪ ಅಮ್ಮಗೆ ನಾನು ಆನ್ಸರ್ ಮಾಡಕ್ಕಾಗ್ತಿದ್ದೆ ಸರ್. ಇವ್ರು ಮಾಡೋ ಕೆಲಸಕ್ಕೆ ನಾನು ಇವತ್ತು ಅವ್ರ ಅಪ್ಪ ಅಮ್ಮಗೆ ಏನು ಆನ್ಸರ್ ಕೊಡ್ಬೇಕಾಯ್ತು ಸರ್ ನಾನು ಇವತ್ತು? ಆದ್ರೆ ವೀಕ್ಷಕರೇ, ಪೊಲೀಸ್ನವರಿಗೆ ತಮ್ಮ ಇಲಾಖೆಯ ವರಿಷ್ಠರು ಕೊಟ್ಟಂತಹ ಡೈರೆಕ್ಷನ್ಗಳು ಕವಡೆ ಕಾಸಿನ ಕಿಮ್ಮತ್ತಿಲ್ದಂಗೆ ಆಗಿದೆ. ರಸ್ತೆಗಳಲ್ಲಿ ವಿನಾಕಾರಣ ವಾಹನಗಳನ್ನ ತಡೆಯುವಂಥದ್ದು, ತೊಂದರೆ ಕೊಡುವಂಥದ್ದು, ಅವ್ರ ಹತ್ರ ಹಣ ವಸೂಲಿ ಮಾಡುವಂಥದ್ದು. ಇದಲ್ಲದೆ 112 ಹಾಗೂ ಹೈವೇ ಪೆಟ್ರೋಲ್ ಅಂತ ಏನು ಸರ್ಕಾರ ನೇಮಕ ಮಾಡಿದೆ, ಅವ್ರದ್ದು ಸಹ ಹಾವಳಿ ಜಾಸ್ತಿ ಆಗಿರುವಂಥದ್ದು. ರಸ್ತೆಗಳಲ್ಲಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬರುವಂತಹ ಕುರಿ ಸಾಗಾಣಿಕೆ ಮಾಡುವಂತಹ ವಾಹನಗಳಾಗಿರ್ಬೋದು ಅಥವಾ ಲಘು ವಾಹನಗಳಾಗಿರ್ಬೋದು, ಇಂತಹ ವಾಹನಗಳನ್ನ ತಡೆಯುವಂಥದ್ದು, ಅವರ ಬಳಿ ಹಣವನ್ನ ಪೀಕುವಂಥದ್ದು ಈಗಾಗಲೇ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡಿದ್ವಿ, ವಿಡಿಯೋಗಳು ಸಾಕಷ್ಟು ವೈರಲ್ ಆಗಿದೆ. ಇಷ್ಟೆಲ್ಲ ಸಮಸ್ಯೆಗಳು ಪೊಲೀಸ್ ಇಲಾಖೆಯಲ್ಲಿ ಇದ್ರೂ ಕೂಡ ಯಾಕೆ ಈ ಒಂದು ರಾಜ್ಯದ ಗೃಹ ಸಚಿವರು ಇದನ್ನ ಗಮನಿಸ್ತಾ ಇಲ್ಲ?
ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳು ಡೈರೆಕ್ಷನ್ ಅನ್ನ ಕೊಟ್ಟರೂ ಸಹ ಅವರ ಮಾತನ್ನ ಗಾಳಿಯಲ್ಲಿ ತೂರಿ ಇವತ್ತು ಬೀದಿಗೆ ಇಳಿದು ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ವಾಹನಗಳನ್ನ ಸುಮ್ಮನೆ ಅಡ್ಡ ಹಾಕಿ ಅವರನ್ನ ತೊಂದರೆ ಕೊಡುವಂತ ಕೆಲಸಗಳು ಆಗ್ತಾ ಇದಾವೆ. ಪಾಪ ಎಲ್ಲಿ ಹೋಗ್ತಾ ಇರ್ತಾರೋ, ಅವರು ಆಸ್ಪತ್ರೆಗೆ ಹೋಗ್ತಾ ಇರ್ತಾರೋ, ಸಾವು ಹೋಗ್ತಾ ಇರ್ತಾರೋ, ಏನಕ್ಕೆ ಹೋಗ್ತಾ ಇರ್ತಾರೋ. ರೂಲ್ ಇದೆ ರೀ, ರೂಲ್ ಇದೆ. ನೀವು ಒಂದು ವೇಳೆ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಅವ್ರು ತಪ್ಪಿತಸ್ಥರಾಗಿದ್ರೆ ಅವ್ರ ಬಳಿ ಹಣ ಇದ್ರೆ ನೀವು ಸ್ಪಾಟಲ್ ಫೈನ್ ಹಾಕ್ಬೋದು. ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ಕೋರ್ಟ್ ಕಟ್ಟುವಂತ ಪ್ರಾವಿಷನ್ಸ್ ಇದೆ. ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಪೊಲೀಸ್ ಇಲಾಖೆಯವರು? ಈಗಲೇ ಕಟ್ಟಬೇಕು, ಇಲ್ಲೇ ಕಟ್ಟಬೇಕು ಅಂತ ಹಠ ಯಾಕೆ ಮಾಡ್ತೀರಾ? ಯಾಕೆ ತೊಂದರೆ ಕೊಡ್ತೀರಾ ಸಾರ್ವಜನಿಕರಿಗೆ? ತೊಂದರೆ ಕೊಡಬಾರ್ದು ಅನ್ನುವಂತಹ ಆದೇಶ ನಿಮ್ಮ ವರಿಷ್ಠರು ಮಾಡಿರುವಂತಹ ಸಂದರ್ಭದಲ್ಲಿ ನೀವು ವರಿಷ್ಠರನ್ನ ಮೀರಿ ಕೆಲಸ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮ್ಗೆ ನಾಚಿಕೆ ಆಗ್ಬೇಕು. ಯಾಕೆ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ? ಇವತ್ತು ಆ ಹುಡುಗನ ಕಾಲ್ ಕಟ್ಟಾಗಿದೆ. ಅಲ್ಲಿ ಹೇಳ್ತಾ ಇದ್ರು ಒಂದು ಹೇಳಿಕೆನಲ್ಲಿ, ಒಂದು ವೇಳೆ ಆ ಒಂದು ವಾಹನ ಏನ್ ಸವಾರಿ ಮಾಡುವಂತ ಸಂದರ್ಭದಲ್ಲಿ ಬಿದ್ದು ಇವತ್ತು ಕಾಲಿಗೆ ಪೆಟ್ಟಾಗಿ ಇವತ್ತು ಆಪರೇಷನ್ ಅನ್ನ ಮಾಡೋದಕ್ಕೆ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದೀವಿ. ಒಂದು ವೇಳೆ ಆ ಹುಡುಗನ ಪ್ರಾಣ ಏನಾದ್ರೂ ಹೋಗಿದ್ರೆ ಅವರ ತಂದೆ ತಾಯಿಗಳಿಗೆ ನಾನು ಏನು ಉತ್ತರವನ್ನ ಕೊಡ್ಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆಯನ್ನ ಪೊಲೀಸ್ ಇಲಾಖೆಗೆ ಇವತ್ತು ಆ ಬೈಕ್ ಸವಾರ ಕೇಳ್ತಿರುವಂತದ್ದು. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಇಲಾಖೆಯವರು ನೆಲಮಂಗಲದಲ್ಲಿ ನೋಡಿ, ನೆಲಮಂಗಲದಲ್ಲಿ ನಗರ ಭಾಗಕ್ಕೆ ಹತ್ತಿರವಾಗಿ 3 ಸ್ಟೇಷನ್ಗಳಿದೆ. ಒಂದು ಟೌನ್ ಸ್ಟೇಷನ್, ಒಂದು ರೂರಲ್ ಸ್ಟೇಷನ್, ಒಂದು ಟ್ರಾಫಿಕ್ ಸ್ಟೇಷನ್. ಈ 3 ಇದ್ದು ಸಹ ಈ ತರ ಕೆಲಸಗಳು ಆಗ್ತವೆ ಅಂತ ಹೇಳಿದ್ರೆ ಹೇಗೆ? ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ? ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕಾದಂತಹ ಆರಕ್ಷಕರು ಇವತ್ತು ಎಲ್ಲಿ ಹೋಗಿದ್ದಾರೆ? ಭ್ರಷ್ಟಾಚಾರದ ಒಂದು ಏನು ಈ ಪೊಲೀಸ್ ಇಲಾಖೆನ ಭ್ರಷ್ಟಾಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಸಾಧನೆ ಮಾಡಬೇಕು ಅಂತ ಏನಾದ್ರೂ ಪೊಲೀಸ್ ಇಲಾಖೆಯವರು ಹೊರಟಿದ್ದೀರಾ? ಯಾಕೆ ಇಂಥ ತೊಂದರೆಗಳನ್ನ ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀರಾ? ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ಯಾವುದೇ ಒಂದು ಸಿವಿಲ್ ಮ್ಯಾಟರ್ ಆದ್ರೂ ಹೋಗ್ತೀರಾ, ವಿನಾಕಾರಣ ಸಾರ್ವಜನಿಕರಿಗೆ ತೊಂದರೆ ಕೊಡ್ತೀರಾ. ಸಿವಿಲ್ ಮ್ಯಾಟರ್ಗಳಲ್ಲಿ ಹೋಗಂಗಿಲ್ಲ ಅಂತ ಕೋರ್ಟ್ ಆದೇಶ ಮಾಡಿದೆ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ವಿಡಿಯೋ ಕಾಲ್ ನಲ್ಲಿ ಹೇಳ್ತಾ ಇದ್ದಾರೆ ಸಿವಿಲ್ ಮ್ಯಾಟರ್ಗಳಲ್ಲಿ ಪೊಲೀಸ್ನವರು ಮೂಗ್ ತೂರಿಸಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೂ ಸಹ ನೀವು ಕಾಸಿನ ಒಂದು ದುರಾಸೆಗೋಸ್ಕರ ತಂತಿ ಬೇಲಿ ಹಾಕ್ಸೋಕ್ಕೂ ಮುಂದೆ ನಿಂತ್ಕೊಂಡಿರಾ. ನೀವು ಮುಂದೆ ನಿಂತ್ಕೊಂಡು ತಂತಿ ಬೇಲಿ ಹಾಕ್ಸೋಂತ ಕೆಲಸಕ್ಕೆ ಮುಂದಾಗ್ತೀರಾ. ಸಿವಿಲ್ ಮ್ಯಾಟರ್ ಅಲ್ಲಿ ನಿಮ್ಗೆ ಕೆಲಸ ಇಲ್ಲ, ಸಿವಿಲ್ ಮ್ಯಾಟರ್ ಅಲ್ಲಿ ನೀವು ಹೋಗಂಗಿಲ್ಲ ಅಂದ್ಮೇಲೆ ಏನಕ್ಕೆ ಹೋಗ್ತೀರಾ? ರಸ್ತೆಗಳಲ್ಲಿ ನಿಂತ್ಕೊಂಡು ಗಾಡಿಗಳನ್ನ ತಡಿಬಾರ್ದು ಅನ್ನುವಂತಹ ಆದೇಶ ನಿಮ್ಮ ವರಿಷ್ಠರೇ ಮಾಡಿರುವಂತದ್ದು. ನೀವು ಆದ್ರೂ ಸಹ ರಸ್ತೆಗಳಲ್ಲಿ ವಾಹನಗಳನ್ನ ತಡಿತೀರಾ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಲಘು ವಾಹನಗಳು, ಕುರಿಗಾಡಿಗಳು, ಮತ್ತೊಂದು ಮಗದೊಂದು ಬರುವಂತ ಸಂದರ್ಭಗಳಲ್ಲಿ ನೀವು ಅವರನ್ನ ತಡೆದು ಅವ್ರ ಹತ್ರ ರೋಲ್ ಕಾಲ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತೀರಾ. ಕೂಲಿ ಮಾಡೋರ ಹತ್ರ ಕಿತ್ತು ತಿನ್ನುವಂತಹ ಒಂದು ಹೀನಾಯ ಸ್ಥಿತಿಗೆ ಇವತ್ತು ಪೊಲೀಸ್ ಇಲಾಖೆ ಬಂದಿದೆ ಅಂತ ಹೇಳಿದ್ರೆ ನಿಜಕ್ಕೂ ನಾಚಿಕೆ ಆಗ್ಬೇಕು. ಈ ಒಂದು ರಾಜ್ಯದ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವರು ದಯವಿಟ್ಟು ಈ ವಿಡಿಯೋ ಏನಾದ್ರೂ ನಿಮ್ಮ ಬಳಿ ಬಂದ್ರೆ ಇದನ್ನ ನೋಡ್ಬೇಕು. ನಿಜವಾಗ್ಲೂ ಇದು ನಿಮಗೆ ಅವಮಾನ ತರುವಂತಹ, ನಾಚಿಕೆ ಆಗುವಂತಹ ಕೆಲಸ ಇದು. ಪೊಲೀಸ್ ಇಲಾಖೆಯನ್ನ ಅಧಿಕಾರವನ್ನ ಎಷ್ಟು ದುರುಪಯೋಗ ಪಡಿಸ್ಕೋತಿದ್ದಾರೆ ಅಂತ ಹೇಳಿದ್ರೆ ನಮ್ ಮಾತಾಡೋದು ಸಾಕಷ್ಟಿದೆ ಮಾತಾಡುವಂಥದ್ದು. ಅದಕ್ಕೆ ತಾಜಾ ಉದಾಹರಣೆ ಅಂತ ಹೇಳಿದ್ರೆ 4-5 ದಿನಗಳ ಹಿಂದಷ್ಟೇ ಒಂದು ಫ್ಯಾಮಿಲಿ ದಾಬಸ್ಪೇಟೆ ಭಾಗದಲ್ಲಿ ಬರುವಂತ ಸಂದರ್ಭದಲ್ಲಿ, ಅಂದ್ರೆ ತುಮಕೂರಿಂದ ಮದುವೆ ಮುಗಿಸ್ಕೊಂಡು ದಾಬಸ್ಪೇಟೆಗೆ ಬರುವಂತಹ ಒಂದು ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರ ಕಾರು ಓವರ್ಟೇಕ್ ವಿಚಾರಕ್ಕೆ ಗಲಾಟೆ ಆಗುತ್ತೆ. ಆ ಓವರ್ಟೇಕ್ ವಿಚಾರದಲ್ಲಿ ಸಂಪೂರ್ಣವಾದಂತಹ ತಪ್ಪು ಅನಂತಕುಮಾರ್ ಹೆಗಡೆ ಅವರ ಗನ್ಮ್ಯಾನ್ ಹಾಗೂ ಡ್ರೈವರು, ಇನ್ಕ್ಲೂಡಿಂಗ್ ಅನಂತಕುಮಾರ್ ಹೆಗಡೆ ಅವರ ಪಾತ್ರ ಕೂಡ ಇದೆ ಅನ್ನುವಂತಹ ವಿಚಾರಗಳು ಮುಂದೆ ಬಂದಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಸೆಕ್ಷನ್ ಗಳನ್ನ ಹಾಕಿ ಅವ್ರ ಮೇಲೆ FIR ಕೂಡ ದಾಖಲು ಮಾಡ್ತಾರೆ. FIR ದಾಖಲಾದ್ರೂ ಕೂಡ ಒಬ್ಬ ಆರೋಪಿಯನ್ನ ರಾಜಾರೋಷವಾಗಿ ತಾವು ಸ್ಟೇಷನ್ ಇಂದ ಕಳಿಸ್ಕೊಡ್ತೀರಾ ಅಂತ ಹೇಳಿದ್ರೆ ಇವತ್ತಿನ ಕಾನೂನು ಸುವ್ಯವಸ್ಥೆ ಏನಾಗಿದೆ? ಆರಕ್ಷಕ ಸಿಬ್ಬಂದಿಗಳು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ? ಉಳ್ಳವರು, ಬಲಾಢ್ಯರು, ಹಣವಂತರು, ಸಿರಿವಂತರು, ರಾಜಕಾರಣಿಗಳ ಅನುಕೂಲಕ್ಕಾಗಿ ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಿದ್ಯಾ ಅನ್ನೋದು ನನ್ನ ಪ್ರಶ್ನೆ. ಪೊಲೀಸ್ನವ್ರು ಓಡೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಪೊಲೀಸ್ನವ್ರು ಏನ್ರಿ ಸೌಜನ್ಯತೆ ಇಲ್ವಾ? ಆ ಒಬ್ಬ ವ್ಯಕ್ತಿ ಬಿದ್ದಿದ್ದಾನೆ, ಆತನ ಆಕ್ಸಿಡೆಂಟ್ ಆಗಿದೆ, ಆ ಕಾಲಕ್ಕೆ ಸಮಸ್ಯೆ ಆಗಿದೆ, ಓಡೋಗುವಂತ ಪರಿಸ್ಥಿತಿ ಏನು? ನಾನು ನೋಡಿದೆ ಆ ವಿಡಿಯೋಗಳನ್ನ ತೋರಿಸಿದ್ರು. ಹೆಲ್ಮೆಟ್ ಹಾಕೊಂಡು ಬೈಕ್ ಎತ್ಕೊಂಡು ಹೋಗುವಂತ ಪ್ರಯತ್ನ ಪೊಲೀಸ್ ಇಲಾಖೆಯ ಕೆಲವು ಸಿಬ್ಬಂದಿಗಳು ಮಾಡ್ತಾ ಇರೋಂಥದ್ದು. ಮಾನವೀಯತೆಗಾದ್ರೂ ಆತನ ಆಸ್ಪತ್ರೆಗೆ ಸೇರಿಸಬಹುದಾಗಿತ್ತು. ಯಾಕೆ ಓಡೋಗುವಂಥದ್ದು ಏನಿದೆ? ನೀವು ಏನಕ್ಕೆ ಹಿಡಿತೀರಾ? ಅಟ್ಲೀಸ್ಟ್ ಆ ಗಾಡಿಗಳನ್ನ ಹಿಡಿಯುವಂತ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿದ್ದಾರೆ? ನಿಮ್ಮ ವರಿಷ್ಠ ಹೇಳ್ತಾ ಇದ್ದಾರೆ ಸುಮ್ಮನೆ ಗಾಡಿಗಳನ್ನ ನಿಲ್ಲಿಸಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೂ ಸಹ ನೀವು ಆ ಗಾಡಿಗಳನ್ನ ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದೀರಾ. ಮಾನ್ಯ SP ಸಾಹೇಬ್ರು CK ಬಾಬಾ ಅವರು, ನೆಲಮಂಗಲ ಗ್ರಾಮಾಂತರ SP ಆದಂತಹ CK ಬಾಬಾ ಅವರು ಫೋನ್ಗಳನ್ನ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಸರ್ಕಾರಿ ನಂಬರ್ಗಳನ್ನ ಸರ್ಕಾರಿ ಎಲ್ಲ ಅಧಿಕಾರಿಗಳು ಕೊಟ್ಟಿರ್ತಾರೆ. ಕಾರಣ
ಸಾರ್ವಜನಿಕರಿಗೆ ಯಾವ್ದಾದ್ರು ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾರು ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅವರ ಏನು ಸಮಸ್ಯೆಗಳಿದಾವೆ ಅದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಸರ್ಕಾರಿ ಸಿಮ್ಗಳನ್ನ ಕೊಟ್ಟು ಅದಕ್ಕೆ ಕರೆನ್ಸಿಗಳನ್ನ ಹಾಕ್ತಿದ್ದಾರೆ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬೆಂಗಳೂರು ಗ್ರಾಮಾಂತರ SP ಆದಂತಹ CK ಬಾಬಾ ಅವರು ಫೋನ್ಗಳನ್ನ ಮಾಡಿದ್ರೆ ಫೋನ್ ತೆಗಿಯೋದಿಲ್ಲ, ರೆಸ್ಪಾನ್ಸೇ ಮಾಡಲ್ಲ. ಅಟ್ಲೀಸ್ಟ್ ಬಿಸಿ ಇದ್ದಾರೆ, ಓಕೆ ಒಪ್ಕೊಳ್ಳೋಣ, ವಾಪಸ್ ಫೋನ್ ಮಾಡ್ಬೋದಲ್ಲ, ಪಾಪ ಯಾರಿಗೆ ಏನ್ ಸಮಸ್ಯೆ ಇತ್ತು ಏನೋ ಯಾರೋ ಫೋನ್ ಮಾಡಿದ್ದಾರೆ ತಡಿ ಕೇಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಾರಣಗಳನ್ನ ಹೇಳಬಾರ್ದು. ಬನ್ನಿ ಈಗ ಮತ್ತೆ CK ಬಾಬಾ ಅವ್ರಿಗೆ ದೂರವಾಣಿ ಕರೆಯನ್ನ ಮಾಡ್ತೇನೆ, ಸರ್ಕಾರಿ ನಂಬರ್ಗೆ. ಬಹುಶಃ 100ಗೆ 200% ಫೋನ್ ಪಿಕ್ ಮಾಡೋದಿಲ್ಲ, ಮಾಡಿದ್ರೆ ಅವ್ರ ಹತ್ರ ಈ ವಿಚಾರವನ್ನು ಚರ್ಚೆ ಮಾಡೋಣ. ಬನ್ನಿ. Your call has been forwarded to voicemail. The person you're trying to reach is not available at the tone. ನೋಡಿ, ಫೋನ್ ಮಾಡಿದೆ, ಸರ್ಕಾರಿ ನಂಬರ್ಗೆ ತೆಗಿಲಿಲ್ಲ, ಮತ್ತೊಮ್ಮೆ ಮಾಡ್ತೀನಿ. ಹಲೋ ಸರ್ ನಮಸ್ತೆ ಸರ್. ಹೇಳಿ. ಸರ್ ಎದೆಗಾರಿಕೆ ಸುದ್ದಿವಾಹಿನಿಯಿಂದ ಕಾರ್ಯಕ್ರಮದಲ್ಲಿ ಫೋನ್ ಮಾಡ್ತಾ ಇದ್ದೀನಿ ಸರ್. ಎದೆಗಾರಿಕೆ ಸುದ್ದಿವಾಹಿನಿಯಿಂದ ಫೋನ್ ಮಾಡ್ತಾ ಇದ್ದೀನಿ ಸರ್. ಹೇಳಿ, ಏನಂತ ಹೇಳಿ. ಸರ್ ಏನಿಲ್ಲ, ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನೆಲಮಂಗಲ ಗ್ರಾಮಾಂತರದಲ್ಲಿ. ಗ್ರಾಮಾಂತರ ಪೊಲೀಸ್ನವರ ಒಂದು ಅಚಾತುರ್ಯದಿಂದ ನಿನ್ನೆ ಒಬ್ಬ ಹುಡುಗನಿಗೆ ಕಾಲಿಗೆ ಪೆಟ್ಟಾಗಿ ಮೂಳೆ ಮುರಿದಿರುವಂತದ್ದು. ಆತ ಹರ್ಷ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾನೆ. ಈ ವಿಚಾರವಾಗಿ ತಾವು ಗಮನಕ್ಕೆ ಬಂದಿದೆ ಸರ್. ಈ ವಿಚಾರ ಕಟ್ ಮಾಡಿದ್ರು. ಇದು ಇವತ್ತಿನ ವ್ಯವಸ್ಥೆ. ಏನ್ ಹೇಳ್ಬೇಕು ಈಗ, ಗ್ರಾಮಾಂತರ SP-ಗಳಾದಂತಹ CK ಬಾಬಾ ಅವರಿಗೆ ನಾವು ಏನಂತ ಹೇಳ್ಬೇಕು, ಜನ ಡಿಸೈಡ್ ಮಾಡಿ. ಇದು ಪೊಲೀಸ್ ವ್ಯವಸ್ಥೆ, ಇವತ್ತಿನ ಪೊಲೀಸ್ ವ್ಯವಸ್ಥೆ ಹೀಗಿದೆ. ನಿನ್ನೆ ಆದಂತಹ ಒಂದು ಇನ್ಸಿಡೆಂಟ್ ನ ವಿಚಾರವಾಗಿ CK ಬಾಬಾ ಅವರಿಗೆ ಮಾತಾಡಬೇಕು ಅಂತ ಕರೆ ಮಾಡಿದೆ. ಅದೃಷ್ಟವಶಾತ್ ಅವರು ಫೋನ್ ಪಿಕ್ ಮಾಡಿದ್ರು. ಈ ಹಿಂದೆ ನಾನು ಸಾಕಷ್ಟು ಬಾರಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೋಸ್ಕರ ಅವ್ರಿಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಫೋನ್ ಅನ್ನ ಪಿಕ್ ಮಾಡಿರ್ಲಿಲ್ಲ. ಇವತ್ತೇನೋ ಅದೃಷ್ಟ, ಪಾಪ ಫೋನ್ ಎತ್ತುಬಿಟ್ಟು ಮಾತಾಡ್ಬೋದಾಗಿತ್ತು, ವಿಚಾರ ತಿಳ್ಕೊಂಡು ಫೋನ್ ಅನ್ನ ಕಟ್ ಮಾಡಿದ್ದಾರೆ. ಬಹುಶಃ ಆ ವಿಚಾರನ ಚರ್ಚೆ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ ಇರ್ಬೋದು. ಆದ್ರೆ ನೋಡಿ ವೀಕ್ಷಕರೇ, ಪೊಲೀಸ್ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಈ ರೀತಿಯಾದಂತಹ ಅಚಾತುರ್ಯಗಳು ಸಾರ್ವಜನಿಕರ ಜೊತೆ ನಡಿಬಾರ್ದು, ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವನ್ನ ಆಡಬಾರ್ದು. ಸಾರ್ವಜನಿಕರ ಬೆನ್ಗಾವಲಾಗಿ, ಸಾರ್ವಜನಿಕರ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಒಳಿತಿಗಾಗಿ ಆರಕ್ಷಕ ಸಿಬ್ಬಂದಿಯನ್ನ ಸರ್ಕಾರ ನೇಮಕ ಮಾಡಿರುವಂತದ್ದು. ನೀವು ಸಾರ್ವಜನಿಕರ ಪರವಾಗಿರ್ಬೇಕೆ ಹೊರತು ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಕೆಲಸಗಳನ್ನ ಮಾಡಬಾರ್ದು. ನಿಮ್ಮ ವರಿಷ್ಠ ಅಧಿಕಾರಿಗಳು ನಿಮ್ಗೆ ಏನ್ ಡೈರೆಕ್ಷನ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಪಾಲನೆ ಮಾಡಬೇಕು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ತರ ಅಚಾತುರ್ಯಗಳು ಮತ್ತೆ ಮರುಕಳಿಸಬಾರದು ಅಂತ ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.